ಸುನೀತಾ ಅದೇನು ಬೇಕು ಆರ್ಡ್ರ್ ಮಾಡ್ಕೊ. ರೀ ಏನು ಬೇಡ ನನಗೆ. ಯಾಕೆ ಹಿಂಗೆ ಹೇಳಿದ ಮತ್ತೆ ಕೇಳ್ತೀರಾ? ನನಗೆ ಬೇಡ ಅಂತ ಹೇಳ್ತಿಲ್ವ ನಾನು? ಬಿಡಿ ಬೇಡಕತ್ತೆ ಏನುವೆ. ನಡೀರಿ ಊರಿಗೆ ಹೋಯ್ತೇವೆಲ್ಲ, ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಸುಮ್ಮನೆ ಅದೇನು ಬೇಕು ಆರ್ಡ್ರ್ ಮಾಡ್ಕೊಂಡು ಸುಮ್ತೀನಿ ನೀನು. ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ. ಒತ್ತರಲ್ಲಿ ನಿಮ್ಮ ಅವ್ವ ಅಷ್ಟು ಅಡುಗೆ ಮಾಡ್ಬಿಟ್ಟು ಪಾಪ ನಾಷ್ಟ ಮಾಡು ಅಂತ ಅಷ್ಟಂಗೆ ಹೋಗಿರ್ತದೆ, ಅದನ್ನ ತಿಂದಿಲ್ಲ. ಸುಮ್ಮನೆ ಅದಕ್ಕೆ ನಾನು ಮೊದಲು ಇಲ್ಲಿ ತಿನ್ಕೊಂಡ್ಮೇಲೆ ಆಮೇಲೆ ಟ್ರೈನ್ ಹತ್ತದ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ತಿನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಅದು ಏನು ಬೇಕು ತಗೊಂಡು. ಕಾಫಿ ಆರ್ಡ್ರ್ ಮಾಡಿದ್ರಲ್ಲ ಬಿಡಿ, ಸಾಕು, ಇದನ್ನೇ ಕುಡಿತೀನಿ. ಸುಮ್ಮನೆ ಹೇಳ್ದಷ್ಟ ಕೇಳು ನೀನು. ಏನು ಸುನೀತಾ, ಏನು ನಿನ್ನ ಪ್ರಾಬ್ಲಮ್ಮು? ಇವತ್ತೆಲ್ಲ ನಾಳೆ ಸರಿ ಆಯ್ತಾರೆ. ಸುಮ್ಮನೆ ಮಗನ ಬಗ್ಗೆ ಯತ್ನೆ ಮಾಡ್ಬೇಡ ನೀನು. ಅವನ ಬಗ್ಗೆ ಯಾರು ಯತ್ನೆ ಮಾಡ್ತಾರು? ಅವನ ಬಗ್ಗೆ ಯಾರು ಯತ್ನೆ ಮಾಡ್ತಿದ್ದಾರು? ನಾನು ಯಾಕೆ ಯತ್ನೆ ಮಾಡೋಣ ನನ್ನ ಬಗ್ಗೆ? ಆ ಲೋಪ ನನ್ನ ಮಗನ ಬಗ್ಗೆ ಯಾಕೆ ಯತ್ನೆ ಮಾಡೋಣ? ನೆಮ್ಮದಿ ಕೊಟ್ಟಿದ್ದಾನೆ ನನಗೆ. ಅವ್ನು ಬಂತಾವೆ ನನಗೆ ನಿಜ. ಇವ್ನಿಗೋಸ್ಕರ ತನ್ನುನೇ ವಾಸಿ, ಅವಳೇ ಕಮ್ಮಿ ಇವನಿಗಿಂತವ. ಇವನು ಇಂಥ ಕ್ರಿಮಿನಲ್ ಬುದ್ಧಿ ಕಲ್ತ್ಕೊಂಡು ಮನೆ ಹಾಳು ಬುದ್ಧಿ ಕಲ್ತವನಲ್ಲ ಇವನು. ಈ ನನ್ನ ಮಗನಿಗೆ ಏನು ಮಾಡ್ಬೇಕು ಹೇಳು? ಮತ್ತೆ ಎಷ್ಟು ಬೇಜಾರಾಯ್ಕಿಲ್ವ್ರಿ ನನಗೆ, ಎಷ್ಟು ಬೇಜಾರಾಯ್ಕಿಲ್ಲ ನಿಜವಾಗ್ಲೂ. ಭಾಳ ಬೇಜಾರಾಗ್ತಿಕಂದ್ರೆ ನನಗಂತುವೆ. ಏನು ರೀ ಹಿಂಗೆ ಮನ್ಸು ಕೂಲ್ ಅಲ್ವೇನ್ರಿ? ಅವೆಣ್ಣ ನಾವು ಏನಾರು ಹೊಸ ದುಡ್ಡು ಕಾಸು ಕೊಟ್ಬಿಟ್ಟು ಇಲ್ಲಿ ಬೇರೆ ತಕ್ಕೆಲ್ಲರೂ ಮದುವೆ ಮಾಡಿಬಿಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ನನ್ನ ಮಗನಿಗೆ ಬೇಡ ಅಂದ್ರು ಮಾಡಿಬಿಟ್ಟು ಇವತ್ತು ಅವೆಣ್ಣನ ಕುಟ ಈ ಥರ ಒಂಚೂರು ಚೆನ್ನಾಗಿಲ್ವಲ್ರಿ. ಏನೋ ನಾವು ಮನೆ ಬಿಟ್ಟು ಬಂದರೆ ಇನ್ಯಾರು ಕುಟಿಕ್ಕಿಸ್ಕೊ ಊಟ ಮಾಡೋಣ, ಅವ್ರವ್ರೆ ಸರಿ ಆಯ್ತಾರೆ ಅಂದ್ಬಿಡ್ತಾನೆ. ನಾವು ಬಂದು ವಾರ ಆಯಿತು, ವಾರದಿಂದ ಇಲ್ಲೇ ಕುಂತೀವಿ. ನೋಡಿದ್ರೆ ಹೌದು ಸರಿಯಾಗ ಮಟ್ಟನೇ ಇಲ್ವಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು? ನಿಜವಾಗ್ಲೂ ಇದೇ ಒಂದು ಚಿಂತೆ ಆಗ್ಬಿಡ್ತು ನನಗೆ. ನೋಡ್ಲೆ ನನ್ನ ಮಾತು ಕೇಳು. ನಮ್ಮಿಂದ ತಪ್ಪಾಗತ್ತಾನೆ, ನಾವೇ ಸರಿ ಮಾಡೋಕ್ಕಾಯ್ತದೆ ಬಿಡು. ನೀನೇ ಯತ್ನೆ ಮಾಡಿಯೇ. ಏನು ಸರಿ ಮಾಡೋದ್ರಿ? ಏನು ಸರಿ ಮಾಡೋದು? ನೋಡು, ನೀನು ತಲೆಗೆಡ್ಸ್ಕೊಬೇಡ. ನನಗೆ ಒಬ್ರು ಬ್ರೋಕಾಗಿ ಗೊತ್ತಿರೋರು ಅವ್ರೆ. ಅದೇ ಅಣ್ಣ ಮಾಮೂಲಿ ತೂರಾಗ್ತಲ್ಲ, ನಡೆದಿರೋ ವಿಷಯ ನಾನು ಹೇಳೋದು. ಈಗ ಆಗದೇ ಇಷ್ಟಪಟ್ಟಿದ್ರು, ಈಗ ಮದುವೆ ಮಾಡ್ಕೊಬಂದ್ಮೇಲೆ ಒಂತ ಇಲ್ಲ ಅಂತವ ಹೇಳ್ಬಿಟ್ಟು ಎಲ್ಲರ ಕಷ್ಟ ಸುಖಕ್ಕೆ ಒಂದು ಬೋನವ್ರು ಯಾರು ಸಿಕ್ಕಿದ್ರೆ ಇನ್ನು ನಾವಿನ್ನೇನು ಮಾಡೋಕ್ಕಾಗಿಲ್ಲ. ಬೆಣ್ಣನ ಬಣ್ಣ ಹಾಳು ಮಾಡೋಕ್ಕಾಗಿಲ್ಲ. ಮದುವೆ ಮಾಡ್ಬಿಡೋಕ್ಕಾಯ್ತದೆ ಬಿಡು. ನಮ್ಮ ಮಗಳು ಅಂದ್ಕೊಂಡು ನಾವು ಮದುವೆ ಮಾಡಿ ಕಳ್ಸೋದ? ತಲೆಗೆಡ್ಸ್ಕೊಬೇಡ ಬಿಡು. ಈ ಬಡ್ಡಿ ಎಲ್ಲಿ ಚೆಂಗ ಸುತ್ಕೊಂಡು ಎಲ್ಲಿ ನಿಂತ್ಕೊಳ್ಳಿ. ಒಂದು ಕುಟೆ ಆಸ್ತಿನೂ ಕೊಡೋಕ್ಕಿಲ್ಲ. ಇರೋದೇನೂ ಇವಳು ಮದುವೆಗೆ ಎಷ್ಟಾಯ್ತದೆ ಖರ್ಚು ಮಾಡಿಬಿಟ್ಟು ಮಿಕ್ಕಿದ ಆಸ್ತಿ ಪಾಸ್ತಿ ಅನ್ನೋ ಪ್ರೀತಿಗೂ ತನಗೂ ಬರ್ಬಿಡೋದ ಹೋಗು. ಅವರೇ ಬದುಕಲಂತೆ, ಅವರೇ ಚೆನ್ನಾಗಿರಲಿ. ಈ ಬಡ್ಡಿದಂಗೆ ಒಂದು ಕುಂಟೆ ಆಸ್ತಿನೂ ಕೊಡೋದು ಬೇಡ, ಏನು ಬೇಡ. ಅವೇನಿಗೆ ಅದು ಏನು ಮಾಡಬೇಕು ಕರ್ತವ್ಯ ಮಾಡೋದು, ಅಚ್ಚುಕಟ್ಟಾಗಿ ದುಡ್ಡು ಕಾಸು ಖರ್ಚು ಮಾಡೋದು. ಒಂದಿಷ್ಟು ದುಡ್ಡುವೆ ಒಂದು 10 ಲಕ್ಷ ಬಜೆಟ್ ಇಟ್ಕೊಟ್ಬಿಟ್ಟು ಹೋಗವ ಬದುಕು ಹೋಗವ ಅಂದ್ಬಿಟ್ಟು ಕಳ್ಸೋಕ್ಕಾಯ್ತದೆ ಬಿಡು. ಅದಕ್ಕೆ ನೀನು ಯತ್ನೆ ಮಾಡಿಯೇ. ನೀನು ಯತ್ನೆ ಮಾಡೋದು ನನ್ನ ತಲೆ ಕೆಟ್ಟೋಯ್ತದೆ ನನಗೆ ಗೊತ್ತಾ. ಅದೇನು ಈಗ ನಮ್ಮಿಂದ ತಪ್ಪಾಗೋದಿಲ್ವಲೇ, ಅವೇನಿಗೆ ನಮ್ಮಿಂದ ಅನ್ಯಾಯ ಆಗದೆ. ನಮ್ಮ ಮಗನಿಂದ ಆದಮೇಲೆ ನಮ್ಮಿಂದನೂ ಆದಂಗೆ ಏನೋ ಸರಿ ಆಯ್ತದೆ ಮದುವೆ ಮಾಡ್ಕೊಂಡ್ರೆ ಅಂತ ಮಾಡ್ದು. ಬೇಡ ಬಿಡು. ಈಗ ನಾನು ಹೇಳೋದೊಂದು ಬೇಡ. ಈಗ ನಮ್ಮ ಒಬ್ಬ ಮಗಳಿಂದ ಮದುವೆ ಮಾಡ್ತಿತ್ತಿಲ್ವಾ, ಹಂಗೆ ಅನ್ಕೊಂಡು ಮಾಡ್ದ ಬಿಡು. ಈಗ ಸರಿ ಆಗೋದ್ಮೇಲೆ ಇನ್ನಕ್ಕೆ ಬರುವಂತ ನಡೆದಿರೋದನ್ನ ಹೇಳೋದು. ಈಗ ಹಿಂಗೆ ಈ ಥರ ಹಿಂಗೆ ಆಗಬೇಕಂದ್ರಪ್ಪ ಅಂತ ಹೇಳ್ಬಿಟ್ಟು ಮಾಡೋದು. ಈಗ ನಿನ್ನ ನಾನು ಮದುವೆ ಆದವಳು ಅದೇ, ಈಗ ನಾನು ನಿನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವಾ ಹೇಳು? ಹಂಗೆ ನೋಡ್ಕೊತಾರೆ. ನಿನ್ನ ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ನೀವೇನು ಒಳ್ಳೆಯರಾಗಿದ್ರಿ ಕಣ್ರಿ, ನೀವೇನೋ ಚೆನ್ನಾಗಿ ನೋಡ್ಕೊಂಡ್ರಿ. ಆದರೆ ಅವ್ರು ಬೇರೆಯವರು ಬರೋರು ನಿಮ್ಮಂಗೆ ಇರ್ತಾರೆ, ನಿಮ್ಮ ಥರ ಒಳ್ಳೆತನ ಇರ್ತದೆ ಅಂತ ಏನು ಗ್ಯಾರಂಟಿ? ಪಾಪ ಬೇಡ ಜೀವನ ಹಾಳ್ಗೆ ಮಾಡ್ಬಿಟ್ಟವೇನೋ ಮತ್ತೆ ಅಂತ. ಏನು ಹಾಳಾಯ್ತಿಲ್ಲ, ಒಳ್ಳೆ ಮನ್ಸಲ್ಲಿ ಮಾಡೋದ ನೋಡೋದ ಬಿಡು. ನಾನು ಇವನು ಬೇಡ ಅಂತ ಅಂದಮೇಲೆ ಇನ್ನೇನು ಮಾಡೋಕ್ಕದು? ತಲೆಗೆಡ್ಸ್ಕೊಬೇಡ್ದು. ಬೇಡ ಜೀವನ ಹಾಳು ಮಾಡೋದು ಬೇಡ. ಅವ ಅಮ್ಮ ಪಾಪ ಮಗಳ ಮೇಲೆ ಜೀವ ಮಾಡಿಕೊಂಡು ಕುಂತವಳೆ. ಅವ ಅಮ್ಮ ಏನು ಅನ್ಕೊಳಕ್ಕಿಲ್ಲ. ಅವ ಅಮ್ಮನಿಗೆ ಎಷ್ಟು ಬೇಜಾರಾಕಿಲ್ಲ. ಅವಳು ಸಾಯಕ್ತಾನೆ ನೆಮ್ಮದಿ ಸಿಕ್ಕದ. ನನ್ನ ಮಗಳು ಹೆಂಗೋ ಅಳಿ ಮೈ ಜೊತೆ ಚೆನ್ನಾಗಿರ್ಲಿ ಕಣಪ್ಪ ಅಂದ್ಕೊಂಡು ಆಸೆ ಇರ್ತದೆ. ಈಗ ನೋಡೋದು ಇವನು ಈ ಥರ ಮಾಡ್ತಾ ಇರ್ಬೇಕಾರೆ ಅವಳಿಗೆ ಎಷ್ಟು ಮನ್ಸು ನೋವಾದದ ಅಮ್ಮನಿಗೆ. ಸುನೀತು ಇವಳು ನಮ್ಮ ಸ್ವಾತಿಗೆ ಎಷ್ಟು ನೋವಾದದ ಮನ್ಸಿಗೆ. ತಲೆಗೆಡ್ಸ್ಕೊಬೇಡ. ನಾನು ಮಾತಾಡ್ತೀನಿ ಬ್ರೋಕರ್ ಹತ್ರವ. ಅವ್ಳು ಕೊಟ್ಟು ನಾವು ಮಾತಾಡೋದ ಬೇಡ ಬಿಡಬಾ. ಇವನು ನೀನು ಸೆಟ್ ಹಾಕಿಲ್ಲ, ನೀನು ತಲೆಗೆಡ್ಸ್ಕೊಬೇಡ. ನಾವು ನಿನ್ನ ಮಗಳು ಅಂದ್ಕೊಂಡು ನಾವು ಬೇರೆ ಕಡೆಗೆ ಮದುವೆ ಮಾಡ್ತೀವಿ, ನಿಮ್ಮದೇಗಿರು ನೀವು ಅಂತ ಅನ್ನೋದು. ಎಲ್ಲೂ ಅದನ್ನು ಬಡ್ಡಿದ ಸುತ್ತಲಿ ಹೋಗ್ಬಿಟ್ಟು ಆ ಬಡ್ಡಿದ ಒಂದು ಕುಂಟೆ ಆಸ್ತಿನೂ ಕೊಡೋಕ್ಕಿಲ್ಲ, ಒಂದು ಅಂಗೈರಲ್ಲಿ ಜಾಗನೂ ಕೊಡೋಕ್ಕಿಲ್ಲ. ನಾನು ಅದೆಲ್ಲೂ ಹೋಗಿದ್ದನು ಇರಲಿ. ಇನ್ನು ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟಿನಿ ಅಂದಮೇಲೆ ಅವ್ರಿಗೆ ನಾವು ಆಸ್ತಿ ಪಾಸ್ತಿ ಏನೋ ಕೊಡಬೇಕು. ಯಾಕೆ ಕೊಡಬೇಕು? ನಾನು ಕೊಡೋಕ್ಕಿಲ್ಲ. ಅವ್ರು ತಾತಂದು ಏನಾದ್ರು ಬೇಕಾದ್ರೆ ತಗೊಳ್ಳಿ. ನಾನು ಸಂಪಾದನೆ ಮಾಡಿದ್ರೆ 10 ಪೈಸೆ ಒಂದು ಬಿಡುಗಾಸನು ಕೊಡೋಕ್ಕಿಲ್ಲ ನಾನು. ಹಂಗೆ ಕಲಿಸ್ಬೇಕು ಕಣ್ರಿ, ಹಂಗೆ ಕಲಿಸ್ಬೇಕು. ಬುದ್ಧಿ ಇಲ್ದಾರ ಆಯ್ಕಿಲ್ಲ. ಹಂಗೆ ಕಲಿಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಇವನು ಬುದ್ಧಿ ಕಲಿಕಿಲ್ಲ. ಇವನು ಏನಾರು ಹಾಳು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ಹೋಗಿ. ನಾವೇನೋ ಒಳ್ಳೆದಾಗ್ಲಿ ಅಂತ ಅಲ್ವರಿ ಮಾಡಿದ್ದು. ಇವ್ನು ಮಾಡಿದ ಮೋಸ ಪಪ್ಪ, ಮೋಸಕ್ಕೆ ಅವೇನು ಬಲಿ ಆಯ್ತದಲ್ಲ ಅಂದ್ಬಿಡ್ತಾನೆ. ಏನು ಪ್ರೀತಿ ಸೀರಳ ಸಿಕ್ಕೋದು ಅಂದ್ಕೊಂಡು ಖುಷಿ ಪಟ್ಕೊಂಡಿರ್ತಾನೆ. ಬಿಟ್ಟು ಇವನು ಪ್ರೀತಿ ಸಿಗಿರ್ತಾನೆ. ಪ್ರೀತಿ ಮಾಡಿದ್ರೆ ಆ ಥರ ಹಂಗೆಲ್ಲ ಇದು ಮಾಡ್ತಿದ್ದ ಅವನು. ಯಾವ ಬದನೇಕಾಯಿ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಬಾ ಇವಕ್ಕೂ ಮಾಡೋಕ್ಕೆ ಕೆಲಸ ಇಲ್ಲ. ಓದೋಕ್ಕೆ ಕಳ್ಸೋರೆ ಹೋಗ್ಬಿಟ್ಟು ಪ್ರೀತಿ ಪ್ರೇಮ ಅಂದ್ಕೊಂಡು ಪ್ರೀತಿ ಪ್ರೇಮ ದೇಶದಲ್ಲಿ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡಿವು. ಜೀವನ ಹಾಳು ಮಾಡ್ಕೊಂಡು ಬಂದು ಕೊನೆಗೆ ತಂದೆ ತಾಯಿ ಮುಂದೆ ನಿಂತ್ಕೊಂಡು ಅವ್ರ ಮನ ಮರೋದಿ ಕಳೆ ಬುದ್ಧಿ ಕಲ್ತವೆ. ಬಾ ನೀನು ಏನು ಮಾಡಿ ಈಗ ಮಿಕ್ ಮೀರು ಹೋಗೋದೆ. ಈಗ ನಮ್ಮ ನಂಬಿ ಬಂದ್ಬಿಟ್ಟದೆ ಹೆಣ್ಣು ತಲೆ ಕೆಡಿಸ್ಕೊಂಡು. ಈಗ ಹೆಣ್ಣಿಗೊಂದು ವ್ಯವಸ್ಥೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಮಾಡೋಕ್ಕಾಯ್ತದೆ ಬಿಡು. ಯಾಕೆ ತಲೆಗೆಡ್ಸ್ಕೋಬೇಕು? ಯಾಕೆ ತಲೆಗೆಡ್ಸ್ಕೋಬೇಕು ಹೇಳು? ಅದೇನು ವ್ಯವಸ್ಥೆ ಮಾಡಬೇಕು ಮಾಡೋಕ್ಕಾಯ್ತದೆ ಬಿಡು. ನಮ್ಮ ಇನ್ನು ಯಾವನು ಕೇಳಿ ಏನು ಬೇಕಾಯ್ತು, ಏನು ಕೋಳಿ ಕೇಳಿ ಮಸಾಲೆ ಇರಬೇಕಾಗಿತ್ತಾ? ಅವ್ನಿಗೆ ಹೆಂಗೂ ಇಷ್ಟ ಇಲ್ಲ ಮಾಡೋದು ಬಿಡು. ಬೇಡ ಅದೇನಾದ್ರು ಹಾಗೆ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ. ಹಂಗೆ ಕಲಿಸ್ಬೇಕು ಕಂದ್ರೆ ನನ್ನ ಮಗನಿಗೆ ಹಂಗೆ ಕಲಿಸ್ಬೇಕು. ಅಯ್ಯೋ ಯಾಕಾರ ನಾನು ಹಿಂಗೆ ಇವ್ರು ಕೂಡ ಚೆನ್ನಾಗಿಲ್ದಾನೆ ಇದ್ನೋ, ಯಾಕಾರ ಇಷ್ಟರ ಮಾಡ್ಕೊಂಡು ನಾನು ಅಂತ ಅನ್ಸ್ಬೇಕು ಅವ್ರಿಗೆ. ಹಂಗೆ ಮಾಡಬೇಕು. ಸರಿ ಮಾಡೋಕ್ಕಾಯ್ತು ಬಿಡು. ಅದೇನು ವ್ಯವಸ್ಥೆ ಮಾಡೋಕ್ಕಾಯ್ತು? ನೀನೇ ತಲೆ ಕೆಡ್ಸ್ಕೊಂಡು ನೀನು ನೀನೇ ತಲೆ ಕೆಡ್ಸ್ಕೊಂಡು ಬಿಡೋದು ಏನು ನೋಡೋಕ್ಕಾಯ್ತದೆ? ಅಲ್ಲ ಕಣ್ರಿ, ಬೇವರ್ಸಿ ಮುಂಡೆ ಮಗನಿಗೆ ಬುದ್ಧಿ ಬೇಡವ್ರಿ. ಅಲ್ಲ ಬೇವರ್ಸಿ ಮುಂಡೆ ಮಗ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದ.
ಏನೋ ನಮ್ಮ ಅಪ್ಪ ಅಮ್ಮ ನಂಬಿಕೆ ಇಟ್ಟು ಮದುವೆ ಮಾಡ್ಕೊಂಬಂದ ನನ್ನ ಮೇಲೆ ಅವ್ರ ನಂಬಿಕೆ ಉಳಿಸ್ಕೋಬೇಕು ಅನ್ನೋದು ಬರ್ನಿಲ್ವಲ್ಲ. ಅಯ್ಯಪ್ಪ ದೇವ್ರೆ, ಈ ಮಕ್ಕಳುಗಳನ್ನ ಹೆಂಗ್ರಿ ನಂಬೋದು, ಹೆಂಗೆ ನಂಬೋದು ಹೇಳಿ. ನಿಜವಾಗ್ಲೂ ಮನ್ಸಿಗೆ ಭಾಳ ನಂಬೋದು ನೋವು ಆಗ್ಬಿಟ್ಟದ ನನಗೆ ಕಣ್ರಿ. ನಿನಗೂ ಮಾಡೋ ಕೆಲಸ ನಾವು ಮಾಡ್ಕೊ ಕೂತ್ಕೋ. ಅವು ಗೊತ್ತು ಸರಿಲ್ಲ ಅಂತ ಗೊತ್ತು ತಿಳ್ಕೊಂಡ್ಮೇಲೆ ಇನ್ನು ಯಾಕೆ ಬೇಜಾರು ಮಾಡ್ಕೋಬೇಕು, ಇನ್ನು ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳು. ಎಷ್ಟು ಬೇಜಾರು ಮಾಡ್ಕೊಂಡು ಸರಿ ಅದ. ಅವ್ನು ನಮ್ಮ ಅವ್ವ ಅಪ್ಪ ನೋಡಿ ಮಾಡವ್ರೆ. ಅಯ್ಯೋ ಬಿಡು, ನಾನು ಇಷ್ಟಪಟ್ಟಿರೋ ಹುಡುಗಿನೇ ಅಲ್ವಾ ಅಂದ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು. ಅವ್ನು ಇರೋಕ್ಕಿಲ್ಲ ಅಂದಾಗ ಇನ್ನೇನು ಮಾಡೋಂಗಿದ್ದದು. ಬಿಡು, ತಲೆ ಕೆಡ್ಸ್ಕೊಬೇಡ ನೀನು, ಆರಾಮಾಗಿರು ನೀನು. ಏನು ಮಾಡೋದು ಏನೋ, ನನಗೆ ತಲೆನೇ ಓಡ್ತಾ ಇರೋ ನನಗೆ. ಅಯ್ಯೋ ದೇವರೇ ಭಗವಂತ, ನಿಜಕ್ಕೂ ನೆನ್ಸ್ಕೊಳಕ್ಕೂ ಆಯ್ಕಿಲ್ಲ ಕಣ್ರಿ ನನಗೆ. ಪಾಪ ಒಳ್ಳೆ ಹುಡುಗಿ ಕಣ್ರಿ, ಒಳ್ಳೆ ಹುಡುಗಿ. ಅಷ್ಟೊಂದು ಒಳ್ಳೆ ಹುಡುಗಿಗೆ ಮೋಸ ಮಾಡ್ತಾನಲ್ಲ ಇವನು. ಕಂಡೋದು ಮಕ್ಕಳನ್ನ ತಂದ್ಬಿಟ್ಟು ಅಯ್ಯೋ ಅಪ್ಪ ಅನ್ನಿಸ್ತಾರೆ ಒಳ್ಳೇದದ ನಮಗೆ. ಕದ್ದು ಉಣ್ಣಂತೆ ಹತ್ರ ಕದ್ದಿ ಊಟವ ಇಕ್ಕೊಂಡು ಹೊಟ್ಟೆಸ್ಬಿಟ್ಟು ಕದ್ದು ಊಟ ಮಾಡೋದಂತೆ. ನೋಡು ಒಂದು ಜಲ್ಮುವ, ಅದು ಒಂದು ಜಲ್ಮುವ. ಕದ್ದಿ ಮನೇಲಿ ಕದ್ದು ಊಟ ಮಾಡಾರ. ರಾಜರಷ್ಟು ತಿನ್ಬೇಕಾಗಿತ್ತು, ದಕ್ಸದ್ಬೇಕಲ್ಲ ರಾಜರಷ್ಟು ತಿನ್ನೋಕ್ಕೆ. ಬಾ, ಅದೇನು ಒಂದು ಸುಕುಲ ಅದು ಆ ಬಡ್ಡಿದು. ಅವನು ಮಾನವತೆ ಅನ್ನೋದು ಇಲ್ಲಕ್ಕಂತ ಪಾಲೆ ನೋಡಿಲ್ವ ನಾನು. ದೊಡ್ಡ ಮುಳ್ಳ, ಈ ಅಪ್ಪ ದೇವರೇ ಭಗವಂತ, ದೊಡ್ಡ ಮುಳ್ಳ ಕಣವ. ಅವನೇನು ಸಾಮಾನ್ಯದನಲ್ಲ. ಏನಾರು ಮಾಡ್ಕೊಳ್ಳಿ, ನೀವು ಹೇಳೋದು ಸರಿನೇ. ಸುಮ್ಮನೆ ಬ್ರೂಕ ಕರ್ಸ್ಬಿಟ್ಟು ಅದೇನು ತೋರಿಸ್ಬಿಟ್ಟು ಇರೋ ವಿಷಯನ ಹೇಳ್ಬಿಡಿ. ಆಮೇಲೆ ನಾಳೆ ದಿವಸಕ್ಕೆ ಪಾಪ ತಿರ್ಗಾ ಅವ್ಳಿಗೆ ನಿಮ್ದಿಲ್ದಂಗೆ ಆಗೋದು ಬೇಡ. ಇರೋ ವಿಷಯನ ಹೇಳ್ಬಿಟ್ಟು ಅದೇನು ಮಾಡಿ ಕಳ್ಸೋದ. ಮನೆ ಮಗಳನ್ನ ನಮ್ಮ ಮಗಳು ಅಂದ್ಕೊಂಡು ಮದುವೆ ಮಾಡಿ ಕಳಿಸ್ಬೇಕು. ಇವತ್ತು ನಮ್ಮಿಂದ ಬೆಣಗನ್ನೇ ಮೋಸ ಆಗದೆ, ನಾವೇ ಸರಿ ಮಾಡ್ಬೇಕೀಗ. ಅದೇನು ಸರ್ ಮಾಡೋಕ್ಕಾಯ್ತದೆ. ನೀನು ತಲೆ ಕೆಡ್ಸ್ಕೊಬೇಡ. ನೀನು ಅದು ಏನು ಬೇಕೋ ಆರ್ಡ್ರ್ ಮಾಡ್ಕೊತೀನಿ. ನೀನು ಹಿಂಗೆ ಟೆನ್ಷನ್ ಮಾಡ್ಕೊಂಡು ಬಿ ಪಿ ರೇಂಜ್ ಮಾಡ್ಕೊಳ್ಳೋ. ನೀನು ಸುಮ್ಮನೆ ನೀನು ಬಿ ಪಿ ಬೇರೆ ಬಿ ಪಿ ಆಗಿತ್ತು ಅವತ್ತು ಚೆಕ್ ಮಾಡಿಸ್ದಾಗ ಏನಾಗೈತೆ ನಿನಗೆ. ನೀನು ಚಿಂತೆ ಮಾಡ್ಕೊಂಡು ಆರೋಗ್ಯ ಮಾಡ್ಕೊಂಡಾರ. ಅವ್ನಿಗೆ ಪರಿಜ್ಞಾನ ಇಲ್ಲ. ನಮ್ಮ ಅವ್ವ ಅಪ್ಪನ ನೋವು ಮಾಡ್ತೇವೆ ಅಂತ ನೀನಾಗ ಅವ್ನ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಮದುವೆ ಮಾಡಿ ಕಳ್ಸಕ್ಕಾಗ್ತದೆ ಅಚ್ಚುಕಟ್ಟಾಗಿ. ಅದೇನೋ ಹೆಣ್ಗೊಂದು 10 ಲಕ್ಷ ದುಡ್ಡು ಇಟ್ಕೊಟ್ಬಿಟ್ಟು ಕಳ್ಸಿದ್ರೆ ಎಂತಾರು ಅವ್ನು ನೋಡ್ಕೊಳ್ತಾರೆ ಇರಲಿ ಅಂತ ಕಲ್ಕುವೆ ಬಿಟ್ಟು ತಗೊಂಡು ಜೀವನ ಮಾಡ್ತಾಳೆ. ಬಾ, ಇರೋದನ್ನ ಹೇಳ್ಬಿಟ್ಟು ಒಳ್ಳೆ ಹುಡುಗನ ಹುಡ್ಬಿಟ್ಟು ಮಾಡೋಕ್ಕಾಗ್ತದೆ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ನೀನು ಕಣ್ರಿ. ಪಾಪ ಕಾಟಿ ಪುಟಿಗಳು ಹುಡ್ಕೋದು ಬೇಡ. ಒಳ್ಳೆ ಹುಡುಗನಿಗೆ ಬೇಕಾರೆ ಮನೆ ಕಡೆ ಹೆಂಗಾರೆ ಅಲ್ಲಿ ಹುಡುಗ ಮಾತ್ರ ಗುಣಮನವಾಗಿರೋದನ್ನೇ ನೋಡಿ ಮಾಡಬೇಕು ಕಣ್ರಿ. ತಿರ್ಗಾವಳು ನರ್ಕ ಅನ್ಬೋಸೋದು ಬೇಡ. ಆಯಿತು ನೋಡೋಕ್ಕಾಯ್ತು. ಸುಮ್ಕಿರಿ ಎಲ್ಲರೂ ಒಳ್ಳೆ ಕಡೆನೇ. ಅವು ಹಿಂಗೆ ಹೇಳ್ತೀನಿ ನಾನು. ನೋಡ್ಬಿಟ್ಟು ಹೇಳ್ತೀನಿ, ಗೊತ್ತಾಗ್ತದೆ. ಆಮೇಲೆ ತಿರುಗ್ಲಿ ಬಿಟ್ಟಿದ್ದ ಅದು ಯಾರನ್ನ ಮದುವೆ ಅದನ್ನು ಆಗಲಿ. ಬಾ, ನಮಗೇನು ಆಗ್ಲಂತ ಅದು ಯಾರನ್ನೂ ಕಟ್ಕೊಂಡು ಸತ್ತಂದು ಸಾಯಲಿ. ಒಂದು ಕುಂಟೆ ಆಸ್ತಿನೂ ಕೊಡೋಕ್ಕಿಲ್ಲ, ಬದುಕು ಕೊಡೋಕ್ಕಿಲ್ಲ. ಅವ್ನಿಗೆ ಮಾತುಗೆ ಬೇರೆ ಇಲ್ಲ ಅಂದಮೇಲೆ ಇನ್ಯಾಕೆ ಹೆಂಗೋ ಒಂದಾಗಲಿ ಅಂತ ತಾನೇ. ನನಗೆ ಎಷ್ಟೇ ವರಗಳಿದ್ದು ಏನನ್ನು ಬಿಟ್ಕೊಂಡು ಇಲ್ಲಿಗೆ ಯಾಕೆ ಬಂದೆ ನಾನು. ನಾವು ಇಲ್ಲದ ಹೋದ್ರೆ ಹೆಂಗೋ ಚೆನ್ನಾಗಿ ಮಾತಾಡ್ಕೊಂಡು ಒಂದಾಯ್ತಾರೆ ಅಂತ ನಾವು ಬಂದಿದ್ದು. ಅದನ್ನ ಬಿಟ್ಟು ಬಿಡೇವು ಹಿಂಗೆ ಆಡ್ದಾಗ ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ನಾವು ಇಷ್ಟೆಲ್ಲ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಯಾಕೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳಕ್ಕಿಲ್ಲ. ಬಿಡೇದವನು ಅವ್ನು ಸಾವಸ್ಬೇ ಬೇಡ, ಹೋಗು ಸುಮ್ಮನೆ ತಲೆಗೆಡ್ಸ್ಕೊಬೇಡ. ಅವು ಹೆಂಗೆಲ್ಲಾರು ಒಂಚೂರು ನೇರ್ ಮಾಡಿ ಕಳ್ಸೋಕ್ಕಾಯ್ತದೆ. ಎಲ್ಲಿ ತಿರ್ಕೊಂಡಿರಲಿ ಪೊಲೀಸ್ ಅಂದಂಗೆ ನಮಗೇನು. ಬಾ, ನಾನು ನಿಜಕ್ಕೂ ಪೋಸ್ಟತಿ ನೋಡಿದಾಗ ಎಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿ ಇದ್ದದಪ್ಪ ಅಂದ್ಕೊಂಡಿದ್ದೆ. ನೀವು ಈ ಥರ ದುರ್ಬುದ್ಧಿ ಕಲ್ತವನೆ ಅಂತ ಕಾಣಿಸ್ ಮನ್ಸಲ್ಲ ಅಂದ್ಕೊಂಡಿದ್ದಿಲ್ಲ. ಅಯ್ಯೋ ಕಾಣಕನಪ್ಪ, ನಿಜವಾಗ್ಲೂ ಅದು ಏನೋ ನನಗೆ ಒಂದು ಅರ್ಥ ಆಯ್ತಲ್ಲ ಕಣ್ರಿ. ನೋಡೋದ ಬಿಡಿ, ಆ ಭಗವಂತ ಹೆಂಗೆ ಮಾಡ್ತಾನೋ ಮಾಡಲಿ. ತಲೆಗೆ ಇಡ್ಸ್ಕೋಬೇಕು. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ನೋಡೋದ ಬ್ರೋಕರ್ ಕೂಟೆ ಮಾತಾಡಿ ಈ ಥರ ಅಂದ್ಬಿಟ್ಟು ಗೊತ್ತಲ್ಲ ಅವ್ರಿಗೂ ಹೇಳಿ ಏನಾದ್ರು ಕುಡಿಸಿ ನೋಡೋದು ಏನಂದರು. ಸರಿ ಈಗ ಏನಾದ್ರು ನೀನು ನಾಷ್ಟ ಮಾಡು. ನೀನು ನಾಷ್ಟ ಮಾಡಿದ್ರೆ ಮಾತ್ರ ಕರ್ಕೊಂಡು ಹೋಗೋದಿಲ್ಲ, ಇಲ್ಲೇ ಕುಡ್ಸ್ಕೊತೀನಿ. ಏನಾರು ತಗೊಬರೋಗೀತೆಗೆ ದೋಸೆ ಇಡ್ಲಿ ಏನಾದ್ರು ತಿಂತೀನಿ. ಸರಿ ಆಯ್ತು, ತರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.